Okay, Bohr's atomic model. This theory of atomic model was given by the Dutch scientist Niels Bohr in the 1913 based on quantum theory of radiation, Einstein's photoelectric effect, and also Rutherford's atomic model. So this Bohr's atomic model is applicable only in the single electron atoms like hydrogen, singly ionized helium, doubly ionized lithium. ಈ ಒಂದು ಅಟಾಮಿಕ್ ಮಾಡೆಲ್ ಅನ್ನ ಥಿಯರಿ ಆಫ್ ಅಟಾಮಿಕ್ ಮಾಡೆಲ್ ಅನ್ನ ಇಂದ 1913 ನಲ್ಲಿ ಡಚ್ ಸೈಂಟಿಸ್ಟ್ ನೇಲ್ ಬೋರ್ ಅಂತಕ್ಕಂಥವ್ರು ಪ್ರಪೋಸ್ ಮಾಡ್ತಾರೆ. ಈ ಒಂದು ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್, ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಎಫೆಕ್ಟ್, ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್ ನ ಪ್ರಿನ್ಸಿಪಲ್ಸ್ ಅನ್ನು ಯೂಸ್ ಮಾಡಿಕೊಂಡು ಇವನು ಈ ಒಂದು ಥಿಯರಿಯನ್ನು ಪ್ರಪೋಸ್ ಮಾಡಿದ್ದಾನೆ. ಜೊತೆಗೆ ಈ ಒಂದು ಅಟಾಮಿಕ್ ಮಾಡೆಲ್ ಇಸ್ ಅಪ್ಲಿಕೇಬಲ್ ಓನ್ಲಿ ಇನ್ ದ ಸಿಂಗಲ್ ಎಲೆಕ್ಟ್ರಾನ್ ಆಟಮ್. ಒಂದು ಎಲೆಕ್ಟ್ರಾನ್ ಇರ್ತಕ್ಕಂಥ ಆಟಮ್ ಅಲ್ಲಿ ಮಾತ್ರ ಇದು ಅಪ್ಲೈ ಆಗುತ್ತೆ. ಹಾಗಾದ್ರೆ ಒಂದು ಎಲೆಕ್ಟ್ರಾನ್ ಇರ್ತಕ್ಕಂಥ ಆಟಮ್ ಅಂದ್ರೆ ಹೈಡ್ರೋಜನ್ ಆಗ್ಬಹುದು, ಸಿಂಗ್ಲಿ ಅಯೋನೈಸ್ಡ್ ಹೀಲಿಯಂ ಅಂದ್ರೆ ಎರಡು ಎಲೆಕ್ಟ್ರಾನ್ಸ್ ಇರ್ತಾವೆ, ಅದರ ಒಂದು ರಿಮೂವ್ ಮಾಡ್ತೀವಿ, ಒಂದು ಉಳಿಯುತ್ತೆ. ಲಿಥಿಯಂ ಅಲ್ಲಿ 3 ಎಲೆಕ್ಟ್ರಾನ್ಸ್ ಇದ್ದಾವೆ, ಅದರ 2 ರಿಮೂವ್ ಮಾಡಿದೀವಿ, ಹಾಗಾಗಿ ಇದು ಡಬ್ಲಿ ಅಯೋನೈಸ್ಡ್ ಲಿಥಿಯಂ. ಹಾಗಾದ್ರೆ ಈ ಒಂದು ಬೋರ್ಸ್ ಅಟಾಮಿಕ್ ಮಾಡೆಲ್ ಯಾಕೆ ಬಂತು? ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಸಮ್ ಡಿಸ್ಅಡ್ವಾಂಟೇಜಸ್ ಇದೆ. ಏನು ಡಿಸ್ಅಡ್ವಾಂಟೇಜಸ್? ಈ ಒಂದು ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಏನ್ ಹೇಳುತ್ತೆ ಅಂತಂದ್ರೆ, ಮೋಷನ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್, ಆರ್ಬಿಟಲ್ ಸುತ್ತುತ್ತಾ ಇರ್ತಕ್ಕಂಥ ಎಲೆಕ್ಟ್ರಾನ್ ತನ್ನಲ್ಲಿರೋ ಎನರ್ಜಿಯನ್ನು ಕಂಟಿನ್ಯೂಸ್ ಆಗಿ ಕಳ್ಕೊಳ್ತಾ ಇರುತ್ತೆ. ಯಾವಾಗ ಎಲೆಕ್ಟ್ರಾನ್ ಎನರ್ಜಿಯನ್ನು ಕಳ್ಕೊಳ್ತಾ ಹೋಗುತ್ತೋ, ಎಲೆಕ್ಟ್ರಾನ್ ಈ ರೀತಿ ಸ್ಪೈರಲ್ ಪಾತ್ ಅಲ್ಲಿ ಬಂದು ಎಲ್ಲಾ ಎನರ್ಜಿಯನ್ನು ಕಳ್ಕೊಂಡ ಮೇಲೆ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಮೇಲೆ ಬಂದು ಬೀಳುತ್ತೆ. ಆಗ ಒಂದು ಆಟಮ್ ತನ್ನ ಸ್ಟ್ರಕ್ಚರ್ ಅನ್ನ, ಸ್ಟೆಬಿಲಿಟಿಯನ್ನ ಅಥವಾ ಸ್ಟ್ರಕ್ಚರ್ ಆಫ್ ದಿ ಆಟಮ್ ಕೊಲ್ಯಾಪ್ಸ್ ಆಗ್ಬಿಡುತ್ತೆ. ಹಾಗಾದ್ರೆ ಎಲೆಕ್ಟ್ರಾನ್ ಎಮಿಟ್ ಮಾಡ್ತಕ್ಕಂಥ ಎನರ್ಜಿಯನ್ನ, ಕಳ್ಕೊಂಡಿರ್ತಕ್ಕಂಥ ಎನರ್ಜಿಯಿಂದ ಕಂಟಿನ್ಯೂಸ್ ಎಮಿಷನ್ ಸ್ಪೆಕ್ಟ್ರಮ್ ಬರುತ್ತೆ. ಹಾಗೇನೆ ಈ ಒಂದು ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಬಗ್ಗೆ, ಆರ್ಬಿಟ್ಸ್ ಗಳ ಬಗ್ಗೆ ಯಾವುದೇ ಒಂದು ಐಡಿಯಾ ಕೊಡೋದಿಲ್ಲ ಬೋರ್ಸ್ ಅಟಾಮಿಕ್ ಮಾಡೆಲ್. ಹಾಗಾಗಿ ನೇಲ್ ಬೋರ್ ಪ್ರಪೋಸ್ಡ್ ದಿಸ್ ಮಾಡೆಲ್ and he was given the important 5 postulates. First, to positively charged nucleus at the center of an atom and negatively charged electron is revolving around the nucleus in the circular orbit. Because this electrostatic force of attraction between electron and the nucleus provides the centripetal force to the electron. That's why that electron is revolving around the nucleus. ಈ ಪಾಸಿಟಿವ್ ಚಾರ್ಜ್ ಅನ್ನು ಹೊಂದಿರತಕ್ಕಂಥ ನ್ಯೂಕ್ಲಿಯಸ್ ಆಟಮ್ ನ ಸೆಂಟರ್ ನಲ್ಲಿ ಇರುತ್ತೆ. ನೆಗೆಟಿವ್ ಚಾರ್ಜ್ ಅನ್ನು ಹೊಂದಿರತಕ್ಕಂಥ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ನ ಸುತ್ತಲೂ ಸುತ್ತುತ್ತಾ ಇರುತ್ತೆ. ಹೇಗೆ ಅಂತಂದ್ರೆ, ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ಗಳ ಮಧ್ಯೆ ಆಕ್ಚುಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಐತೆ ಅಂದ್ರೆ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಮೇಲೆ ಬಂದು ಬೀಳ್ಬೇಕಾಗಿತ್ತು. ಆದ್ರೆ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ಗಳ ಮಧ್ಯೆ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಂದ ಎಲೆಕ್ಟ್ರಾನ್ಗೆ ಸೆಂಟ್ರಿಪಿಟಲ್ ಫೋರ್ಸ್ ಸಿಗುತ್ತೆ. ಆ ಸೆಂಟ್ರಿಪಿಟಲ್ ಫೋರ್ಸ್ ಇಂದ ಆ ಎಲೆಕ್ಟ್ರಾನ್ ಸರ್ಕ್ಯುಲರ್ ಆರ್ಬಿಟ್ ಅಲ್ಲಿ ಸುತ್ತುತ್ತಾ ಇರುತ್ತೆ. ಇದು ಒಂದನೇದು. ಸೆಕೆಂಡ್, ಇನ್ಫೈನೈಟ್ ಆರ್ಬಿಟ್ಸ್ ಆರ್ ಪಾಸಿಬಲ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ದ ಎಂಪ್ಟಿ ಸ್ಪೇಸ್ ಇನ್ ದ ಆಟಮ್, ಬಟ್ there is a particular selected orbits in which electron is revolving around the nucleus without radiating the energy. Such orbits are called stationary orbits, permitted orbits or non-radiating orbits. ಈ ನ್ಯೂಕ್ಲಿಯಸ್ ನ ಸುತ್ತಲೂ ಇನ್ಫೈನೈಟ್ ನಂಬರ್ ಆಫ್ ಆರ್ಬಿಟ್ಸ್ ಪಾಸಿಬಲ್ ಇದೆ. ಆದ್ರೆ ಆ ನ್ಯೂಕ್ಲಿಯಸ್ ಪರ್ಟಿಕ್ಯುಲರ್ ಸೆಲೆಕ್ಟೆಡ್ ಆರ್ಬಿಟ್ಸ್ ಅಲ್ಲಿ ಮಾತ್ರ ಸುತ್ತುತ್ತಾ ಇರುತ್ತೆ, ವಿತೌಟ್ ರೇಡಿಯೇಟಿಂಗ್ ಎನರ್ಜಿ. ತನ್ನಲ್ಲಿರೋ ಎನರ್ಜಿಯನ್ನು ಕಳ್ಕೊಳ್ಳದೇನೆ ಆ ಒಂದು ಎಲೆಕ್ಟ್ರಾನ್ ಪರ್ಟಿಕ್ಯುಲರ್ ಆರ್ಬಿಟ್ಸ್ ಅಲ್ಲಿ ಮಾತ್ರ ಸುತ್ತುತ್ತಾ ಇರುತ್ತೆ. ಅಂತ ಒಂದು ಆರ್ಬಿಟ್ಸ್ ಗಳಿಗೆ ನಾವೆಂತ ಕರಿತೀವಿ? ಸ್ಟೇಷನರಿ ಆರ್ಬಿಟ್ಸ್ ಅಂತ ಕರಿತೀವಿ, ಇಲ್ಲ ಪರ್ಮಿಟೆಡ್ ಆರ್ಬಿಟ್ಸ್ ಅಂತ ಕರಿತೀವಿ, ಅಥವಾ ನಾನ್ ರೇಡಿಯೇಟಿಂಗ್ ಆರ್ಬಿಟ್ಸ್ ಅಂತಾನೂ ಕರಿತೀವಿ. ಇದು ಸೆಕೆಂಡ್. ಥರ್ಡ್, ಟೋಟಲ್ ಎನರ್ಜಿ
energy of an electron in the stationary orbit remains constant. ಇಲ್ಲಿ ಎಲೆಕ್ಟ್ರಾನ್ ಎನರ್ಜಿ ಬೇರೆ ಬೇರೆ ಆರ್ಬಿಟ್ ಅಲ್ಲಿ ಬೇರೆ ಬೇರೆ ಇರುತ್ತೆ. ಫಸ್ಟ್ ಆರ್ಬಿಟ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಎನರ್ಜಿನ ಬೇರೆ ಇರುತ್ತೆ, ಸೆಕೆಂಡ್ ಆರ್ಬಿಟ್ ಅಲ್ಲಿರೋ ಎಲೆಕ್ಟ್ರಾನ್ ಎನರ್ಜಿನ ಬೇರೆ ಇರುತ್ತೆ. ಆದ್ರೆ ಆ ಒಂದೊಂದು ಆರ್ಬಿಟ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್. ಫಸ್ಟ್ ಆರ್ಬಿಟ್ಗಂತೂ ಸೆಕೆಂಡ್ ಆರ್ಬಿಟಲ್ ಎನರ್ಜಿ ಜಾಸ್ತಿ ಇರುತ್ತೆ, ಸೆಕೆಂಡ್ ಆರ್ಬಿಟ್ಗಂತೂ ಥರ್ಡ್ ಆರ್ಬಿಟಲ್ ಎನರ್ಜಿ ಜಾಸ್ತಿ ಇರುತ್ತೆ. ಬಟ್ ದಟ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ದ ಈಚ್ ಆರ್ಬಿಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಡಸ್ ನಾಟ್ ವೇರಿ. ಯಾವುದೇ ಕಾರಣಕ್ಕೂ ಅದು ಚೇಂಜ್ ಆಗಲ್ಲ. ಇದು ಮೂರನೇದು. ನಾಲ್ಕನೇದು, ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ಅನ್ ಎಲೆಕ್ಟ್ರಾನ್ ಇನ್ ದ ಸ್ಟೇಷನರಿ ಆರ್ಬಿಟ್ is an integral multiple of h upon 2 pi. ಈ ಸ್ಟೇಷನರಿ ಆರ್ಬಿಟ್ ಅಲ್ಲಿ ಸುತ್ತುತ್ತಾ ಇರ್ತಕ್ಕಂಥ ಎಲೆಕ್ಟ್ರಾನ್ ಅಲ್ಲಿರೋ ಆಂಗ್ಯುಲರ್ ಮೊಮೆಂಟಮ್ ಬೇಕು ಅಂದ್ರೆ ಆ ಒಂದು h upon 2 pi ಅನ್ನ ಇಂಟಿಜರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತೆ. ಎಲ್ ಅಂತ ಅಂದ್ರೆ ಸ್ಟೇಷನರಿ ಆರ್ಬಿಟ್ ಅಲ್ಲಿ ಸುತ್ತುತ್ತಾ ಇರ್ತಕ್ಕಂಥ ಎಲೆಕ್ಟ್ರಾನ್ ಅಲ್ಲಿರೋ ಆಂಗ್ಯುಲರ್ ಮೊಮೆಂಟಮ್. ಎನ್ ಅಂದ್ರೆ ಇಂಟಿಜರ್ 1 2 3 4 5 ಎಕ್ಸೆಟ್ರಾ. ಇದಕ್ಕೆ ನಾವು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ. n ಈಕ್ವಲ್ ಟು 1 ಅಂದ್ರೆ ಫಸ್ಟ್ ಆರ್ಬಿಟ್, n ಈಕ್ವಲ್ ಟು 2 ಅಂದ್ರೆ ಸೆಕೆಂಡ್ ಆರ್ಬಿಟ್, 3 ಅಂದ್ರೆ ಥರ್ಡ್ ಆರ್ಬಿಟ್. ಇದಕ್ಕೆ ನಾವು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಂತ ಕರಿತೀವಿ. h ಇಸ್ ದ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಹಾಗಾಗಿ L ಇಸ್ ಈಕ್ವಲ್ ಟು NH upon 2 pi. ಸೊ ಇಲ್ಲಿ ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಮೆಕ್ಯಾನಿಕ್ಸ್, ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಲೀನಿಯರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್ ಅಂಡ್ ಇಟ್ಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ r. L equal to P into R, ಅಥವಾ P is nothing but the mass into velocity. ಹಾಗಾಗಿ L equal to M into V into R. L ಅಂದ್ರೆ ಎಲೆಕ್ಟ್ರಾನ್ ಅಲ್ಲಿರೋ ಆಂಗ್ಯುಲರ್ ಮೊಮೆಂಟಮ್, ಹಾಗಾಗಿ M ಅಂದ್ರೆ ಮಾಸ್ ಆಫ್ ದಿ ಎಲೆಕ್ಟ್ರಾನ್ ತಗೋಬೇಕು, V ಅಂದ್ರೆ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್, R ಅಂತಂದ್ರೆ ರೇಡಿಯಸ್ ಆಫ್ ದಿ ಆರ್ಬಿಟ್. ಹಾಗೆ ಇವೆರಡು ಇಕ್ವೇಶನ್ಸ್ ಅನ್ನ ಕಂಪೇರ್ ಮಾಡಿದ್ರೆ ಎಲ್ಲಿರೋ ಜಾಗದಲ್ಲಿ MOVR is equal to NH upon 2 pi. This is called Bohr's quantizer rule. And last one, this motion of the electron in the orbit does not radiate the energy. But when an electron jumps from higher stationary orbit to the lower stationary orbit, then it emits the energy of the particular electromagnetic radiation, so it produces the line emission spectrum. ಈ ಬೋರ್ ಪ್ರಕಾರ ಮೋಷನ್ ಅಲ್ಲಿರೋ ಎಲೆಕ್ಟ್ರಾನ್ ಆರ್ಬಿಟ್ ಅಲ್ಲಿ ತನ್ನಲ್ಲಿರೋ ಎನರ್ಜಿನ ಕಳ್ಕೊಳ್ಳೋದಿಲ್ಲ. ಆದ್ರೆ ಎಲೆಕ್ಟ್ರಾನ್ ಹೈಯರ್ ಸ್ಟೇಷನರಿ ಆರ್ಬಿಟ್ ಇಂದ ಲೋಯರ್ ಸ್ಟೇಷನರಿ ಆರ್ಬಿಟ್ಗೆ ಜಂಪ್ ಆದಾಗ ಅದು ತನ್ನ ಎನರ್ಜಿನ ಕಳ್ಕೊಳ್ಳುತ್ತೆ, ಎನರ್ಜಿನ ಬಿಟ್ಕೊಡುತ್ತೆ. ಅದು ಬಿಟ್ಕೊಟ್ಟಿರ್ತಕ್ಕಂಥ ಎನರ್ಜಿ h ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಇನ್ ದ ಫಾರ್ಮ್ ಆಫ್ ಫೋಟಾನ್ ಅಥವಾ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅದರಿಂದ ನಮಗೆ ಲೈನ್ ಎಮಿಷನ್ ಸ್ಪೆಕ್ಟ್ರಮ್ ಪ್ರೊಡ್ಯೂಸ್ ಆಗುತ್ತೆ. ಸರಿ, ಎಲೆಕ್ಟ್ರಾನ್ ಹೈಯರ್ ಆರ್ಬಿಟ್ ಇಂದ ಲೋಯರ್ ಆರ್ಬಿಟ್ಗೆ ಜಂಪ್ ಆದಾಗ ಎನರ್ಜಿನ ಬಿಟ್ ಕೊಡುತ್ತೆ ಅಂತ ಹೇಳಿದ್ವಿ, ಎನರ್ಜಿನ ಎಮಿಟ್ ಮಾಡುತ್ತವೆ ಅಂತ ಹೇಳಿದ್ವಿ. ಎಷ್ಟು? ದಟ್ ಎನರ್ಜಿ ಮಸ್ಟ್ ಬಿ ಈಕ್ವಲ್ ಟು ಡಿಫರೆನ್ಸ್ ಆಫ್ ಎನರ್ಜಿ ಬಿಟ್ವೀನ್ ದ ಟು ಆರ್ಬಿಟ್ಸ್. ಯಾವ ಆರ್ಬಿಟ್ ಇಂದ ಯಾವ ಆರ್ಬಿಟ್ಗೆ ಎಲೆಕ್ಟ್ರಾನ್ ಜಂಪ್ ಆಗುತ್ತೋ ಅದೇ ಎರಡು ಆರ್ಬಿಟ್ಸ್ ಗಳ ಮಧ್ಯೆ ಇರ್ತಕ್ಕಂಥ ಡಿಫರೆನ್ಸ್ ಆಫ್ ಎನರ್ಜಿಗೆ ಅದು ಈಕ್ವಲ್ ಆಗುತ್ತೆ. ಎಲೆಕ್ಟ್ರಾನ್ ಎಮಿಟ್ ಮಾಡಿರೋ ಎನರ್ಜಿ ಈಕ್ವಲ್ ಆಗುತ್ತೆ. ಹಾಗಾದ್ರೆ N2 ಅಂದ್ರೆ ಹೈಯರ್ ಆರ್ಬಿಟ್, N1 ಅಂದ್ರೆ ಲೋಯರ್ ಆರ್ಬಿಟ್. ಹೈಯರ್ ಆರ್ಬಿಟ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಎನರ್ಜಿ N2, ಲೋಯರ್ ಆರ್ಬಿಟ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಎನರ್ಜಿ N1. ಹಾಗಾದ್ರೆ ಎಲೆಕ್ಟ್ರಾನ್ N2 ಆರ್ಬಿಟ್ ಇಂದ N1 ಆರ್ಬಿಟ್ ಜಂಪ್ ಆದಾಗ ಅದು ಎಮಿಟ್ ಮಾಡ್ತಕ್ಕಂಥ ಎನರ್ಜಿ ಯಾವ್ದು ಈಕ್ವಲ್ ಆಗುತ್ತೆ? ಡಿಫರೆನ್ಸ್ ಆಫ್ ಎನರ್ಜಿ ಬಿಟ್ವೀನ್ ದೀಸ್ ಟು ಆರ್ಬಿಟ್ಸ್. ಹಾಗಾಗಿ N2 minus N1 is equal to h nu. H is the Planck's constant and nu is the frequency of the emitted electromagnetic radiation or photon. ಹಾಗಾದ್ರೆ nu is equal to N2 minus N1 divided by h. This is called Bohr's frequency condition. These are all important